ದೇಶಭಕ್ತಿಯನ್ನ ಮೈ ಮನದಲ್ಲಿ ತುಂಬಿಕೊಂಡ ಜೀವವದು. ದೇಶಭಕ್ತಿಯನ್ನೇ ಉಸಿರಾಗಿಸಿಕೊಂಡು ಭಾರತ ಮಾತೆಗಾಗಿಯೇ ಜೀವವನ್ನ ಸಮರ್ಪಣೆಗೈದು ಸ್ಫೂರ್ತಿ ದೇಶಭಕ್ತಿಯ ಪ್ರೀತಿಯನ್ನ ಬಿತ್ತಿ ಹೋದವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಒಕ್ಕಲಿ ಗ್ರಾಮದ ಕಾಶಿರಾಯ. ದೇಶ ರಕ್ಷಣೆಯ ಅನೇಕ ಆಪರೇಷನ್ಗಳಲ್ಲಿ ಭಾಗಿಯಾಗಿದ್ದ ಕಾಶಿರಾಯ ಅದ್ಭುತ ಶೌರ್ಯ ಮೆರೆದವರು. ಉಗ್ರರ ಹಾಟ್ಸ್ಪಾಟ್ಗಳಲ್ಲಿ ಕಾರ್ಯನಿರ್ವಹಿಸುವಾಗ ಕುಟುಂಬಸ್ಥರು ಭೀತಿ ವ್ಯಕ್ತಪಡಿಸಿದಾಗ ತಾವು ಎಲ್ಲಿ ಬೇಕಾದ್ರೂ ಬರಬಹುದು, ಆದ್ರೆ ಸೇನೆಯಲ್ಲಿದ್ದು ದೇಶಕ್ಕಾಗಿಯೇ ಪ್ರಾಣ ಅರ್ಪಿಸಿದ್ರೆ ಅದು ವೀರ ಮರಣವಾಗುತ್ತದೆ. ನನಗೂ ಆ ಮರಣವೇ ಬೇಕು, ಅದು ನಿನಗೂ ಹೆಮ್ಮೆ ಅಂತ ಪತ್ನಿಯನ್ನ ಸಮಾಧಾನಿಸಿದ್ರಂತೆ. ಪಂಜಾಬ್, ಮಹಾರಾಷ್ಟ್ರ ಸೇರಿದಂತೆ ಹಲವೆಡೆ ಸೇನೆಯ ಯಶಸ್ವಿ ಆಪರೇಷನ್ ಅಲ್ಲಿ ಭಾಗಿಯಾಗಿದ್ರು ಕಾಶಿರಾಯ. ಆದ್ರೆ ಜುಲೈ 1, 2021 ನಡೆದ ಆಪರೇಷನ್ ರಕ್ಷಕ್ ವೇಳೆಯಲ್ಲಿ ಕಾಶಿರಾಯ ಎದೆಗೆ ಉಗ್ರರ ಗುಂಡು ತಗಲಿತ್ತು. ತನ್ನ ಗುಂಡಿಗೆಗೆ ಶತ್ರುವಿನ ಗುಂಡು ಬಿದ್ರು ನೋವಿನಲ್ಲಿಯೂ ಎದುರಾಳಿಯನ್ನ ಸೆದೆ ಬಡಿದಿದ್ರು. 3 ಉಗ್ರರನ್ನ ಹತ ಮಾಡಿ ತಾವು ಹುತಾತ್ಮರಾಗಿದ್ದಾರೆ. ಹೋಗ್ಬೇಡಂದೇನ್ರಿ ಎಲ್ಲರೂ ಮಕ್ಕಳಿಗೆ ಹೈರಾಣ ಮಕ್ಕಳು ಮನೆ ಕುಂಡ್ಸ್ಬಿಡ್ತಾರೆ. ನಮ್ಮ ದೇಶ ಮಾಡೋರು ಯಾರು? ತನ್ನ ಮಗನ ಹೆಸರನ್ನ ಭಗತ್ ಸಿಂಗ್ ಅಂತಾನೆ ಇಟ್ಟಿದ್ದಾರೆ. ಇವರ ದೇಶ ಪ್ರೇಮ, ಶೌರ್ಯ ಮತ್ತು ಸಾಹಸವನ್ನ ರಾಷ್ಟ್ರಪತಿಗಳು ಮರಣೋತ್ತರ ಶೌರ್ಯ ಚಕ್ರ ನೀಡಿ ಗೌರವಿಸಿದ್ದಾರೆ. ಅಪರಿಮಿತ ದೇಶಭಕ್ತಿಯನ್ನ ಮೆರೆದ, ಶೌರ್ಯ ಸಾಹಸ ಮೆರೆದ ವೀರ ಯೋಧ ಕಾಶಿರಾಯ ಅವರಿಗೆ ಪಬ್ಲಿಕ್ ಟಿವಿ ನಮಿಸುತ್ತಿದೆ. ಹವಾಲ್ದಾರ್ ಕಾಶಿರಾಯ ಬೊಮ್ಮನಹಳ್ಳಿ ಫ್ರಮ್ ವಿಜಯಪುರ, ಹುತಾತ್ಮ ಯೋಧ, ಧರ್ಮಪತ್ನಿ ಸಂಗೀತ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊತಾ ಇದ್ದೀನಿ. ಸಂಗೀತ ಅವರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹವಾಲ್ದಾರ್ ಕಾಶಿರಾಯ ಬೊಮ್ಮನಹಳ್ಳಿ ಹುತಾತ್ಮ ಯೋಧ ಜುಲೈ 2021 ಆಪರೇಷನ್ ರಕ್ಷಕ್ ಸಮಯದಲ್ಲಿ ಎದೆಗೆ ಗುಂಡು ಬಿದ್ರು. ಡೋಂಟ್ ಕೇರ್ ಎಂದ ಕಾಶಿರಾಯ 3 ಶತ್ರುಗಳ ಎದೆ ಸೀಳಿ ತನ್ನ ಉಸಿರು ನಿಲ್ಲಿಸಿದ ಹುತಾತ್ಮ ಯೋಧ. ಅವ್ರಿಗೊಂದು ಜೋರ್ ಚಪ್ಪಾಳೆ ಬರಲಿ. ಇವರ ದೇಶ ಪ್ರೇಮ, ಶೌರ್ಯ ಸಾಹಸಕ್ಕೆ ರಾಷ್ಟ್ರಪತಿಗಳು ಮರಣೋತ್ತರ ಶೌರ್ಯ ಚಕ್ರ ನೀಡಿ ಗೌರವಿಸಿದ್ರು. ಅವ್ರಿಗೊಂದು ಜೋರ್ ಚಪ್ಪಾಳೆ ಬರಲಿ. ಸಂಗೀತ ಕಾಶಿರಾಯ ಬೊಮ್ಮನಹಳ್ಳಿ. ಅಮ್ಮ, ನೀವು ಅಳಬಾರ್ದು. ಯಾಕೆ ಹೇಳಿ? ಅವ್ರು ಎಲ್ಲೂ ಬಿಟ್ಟು ಹೋಗಿಲ್ಲ, ಅವ್ರ ಸ್ಫೂರ್ತಿನ ಬಿಟ್ಟು ಹೋಗಿದ್ದಾರೆ. ಅವ್ರ ಬಗ್ಗೆ ಒಂದೆರಡು ಮಾತು. ಒಂದ್ ಕಡೆ ಸಂತೋಷ, ಒಂದ್ ಕಡೆ ದುಃಖ, ಎರಡು. ಅವ್ರಿಲ್ಲ ಅಂತ ನಾವು ಇದುವರೆಗೂ ಅನ್ಕೊಂಡಿಲ್ಲ. ಮಕ್ಕಳು ಕೂಡ ನಮ್ಮ ಮೆದೆಯಲ್ಲಿದ್ದಾರೆ, ನಮ್ಮ ಮನಸ್ಸಲ್ಲಿದ್ದಾರೆ ಅಂತ ಹೇಳ್ತಾರೆ. ಬಸ್ ಸ್ಟ್ಯಾಂಡ್ ಮೇಲೆ ಸ್ಟ್ಯಾಚು ಇದೆಯಲ್ಲ, ಅಲ್ಲಿ ನಮ್ಮ ಅಪ್ಪಾಜಿ ಇದ್ದಾರೆ ಬಸ್ ಸ್ಟ್ಯಾಂಡ್ ಮೇಲೆ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾವಾಗಲೂ ಹೇಳ್ತಿರೋರು ಏನಾದರೂ ಸಾಧನೆ ಮಾಡಬೇಕು, ನಾ ಸತ್ರೆ 4 ಜನಕ್ಕೆ ಸ್ಫೂರ್ತಿ ಆಗಬೇಕು, ನಾ ದೇಶಕ್ಕೆ ಮಾದರಿ ಆಗಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಅವರು ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಅವರಿಲ್ಲ ಅಂದರೂ ನಮ್ಮ ಜೊತೆಗೆ ಅವ್ರ ಆತ್ಮ ನಮ್ಮ ಜೊತೆಗೆ ಇದೆ ಅಂತ ಹೇಳ್ತೀನಿ. ಮಗಳ ಹೆಸರು ಪೃಥ್ವಿ ಅಂತ ಒಂದು ಮಿಸೈಲ್ ನೇಮ್ ಅವ್ರಿಟ್ರು. ಮಗನ ಹೆಸರು ಕೂಡ ನನಗೆ ಭಗತ್ ಅಂತ ಹೆಸರು ಇಡೋಕ್ಕೆ ಒಬ್ಬ ಮಗ ಬೇಕು ಅಂತ ಹೇಳಿ ನಾನು ಬೇಡ ಆ ಹೆಸರು ಬೇಡ ಅಂದಿದ್ದಕ್ಕೆ 2 ದಿನ ಊಟ ಬಿಟ್ಟಾದರೂ ಕೂಡ ನೆಕ್ಸ್ಟ್ ಡೇ ಅದೇ ಹೆಸರು ಇಟ್ಟಿವಿ ಅಂದಾಗ ಅವ್ರು ಮಾತಾಡಿದರು. ಧೈರ್ಯ, ಶೌರ್ಯ ಎಂಥದ್ದು ಅಂತ ನೋಡಿದರೆ ನಾವೆಲ್ಲ ಸಾಮಾನ್ಯವಾಗಿ ಕಾಲಲ್ಲಿ ಒಂದು ಮುಳ್ಳು ಚುಚ್ಚಿದ್ರೆ ಮುಂದೆ ಹೆಜ್ಜೆ ಇಡೋಕ್ಕಾಗಲ್ಲ. ಬಟ್ ಎದೆಯಲ್ಲಿ ಅವರು ಗುಂಡಿಟ್ಕೊಂಡು ಅವರು ಹೇಗೆ 3 ಜನರನ್ನ ಟೆರರಿಸ್ಟನ್ನ ಕೊಂದು ಅವ್ರ ಟೀಮ್ನ ಅವ್ರು ಸೇವ್ ಮಾಡಿದ್ರು, ಅದು ದೇವ್ರಿಗೆ ಗೊತ್ತು. ಅಂಥ ಒಂದು ಧೈರ್ಯ, ಶೌರ್ಯ ಅವ್ರದ್ದು. ಅವ್ರ ಹೆಂಡತಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಒಳ್ಳೇದಾಗ್ಲಿಮ್ಮ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್.